ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಆಗಿ ಕೊಟ್ಬಿಡ್ತು BCCI ಬೆಳಿಗ್ಗೆನೆ. ಎಲ್ಲರೂ ಬಂದ್ಬಿಟ್ಟು ಅರೈವ್ ಆಗಿದ್ದಾರೆ ಗುರು. ಆಲ್ರೆಡಿ ನಮ್ಮ ಹುಡುಗರು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಈ ಸೀರೀಸ್ನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಏನು ಅಸಡೆ ಗಿಸಡೆ ಮಾಡೋ ಅಂಥದ್ದೆಲ್ಲ ಏನಿಲ್ಲ, ಎಲ್ಲರೂ ಬಂದ್ಬಿಟ್ಟು ಲ್ಯಾಂಡ್ ಆಗಿದ್ದಾರೆ ಅನ್ನೋ ಥರ ಅಪ್ಡೇಟ್ನ ಕೊಟ್ಟಿದ್ದಾರೆ. ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ನೆನ್ನೆ ಬರಬೇಕು ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ರು BCCI ಅವರು. ಅಂದರೆ 12ನೇ ತಾರೀಕಲ್ಲಿ ಬಂದ್ಬಿಟ್ಟು ಎಲ್ಲರೂ ಕೂಡ ಅಸೆಂಬಲ್ ಆಗಬೇಕು ಇಲ್ಲಿ ಮಡ್ರಾಸಲ್ಲಿ ಅಂತ, ಚೆನ್ನೈಯಲ್ಲಿ ಅಸೆಂಬಲ್ ಆಗಬೇಕು ಅಂತ. ಚಿದಂಬರಂ ಸ್ಟೇಡಿಯಮಲ್ಲಿ ಇವಾಗ ಪ್ರಾಕ್ಟೀಸ್ ಸೆಷನ್ ಇಂಡಿಯನ್ ಟೀಮು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟು ಬಂದಿದೆ ಮಗ BCCI ಕಡೆಯಿಂದ ಅಫಿಷಿಯಲ್ ಆಗಿ. ಸೊ ವಿರಾಟ್ ಕೊಹ್ಲಿನೂ ಬಂದಿದ್ದಾರೆ, ರೋಹಿತ್ ಶರ್ಮಾನೂ ಬಂದಿದ್ದಾರೆ. ಎಲ್ಲ ಮೈನ್ ಪ್ಲೇಯರ್ಸ್ ಇವರಿಬ್ರು ಬಂದ್ರೆ ಎಲ್ಲ ಎಲ್ಲ ಜೂನಿಯರ್ ಪ್ಲೇಯರ್ಸ್ಗಳು ಆಬ್ವಿಯಸ್ಲಿ ಬಂದೇ ಇರಬೇಕು. ದಿಲೀಪ್ ಟ್ರೋಫಿ ಆಡಿದಂಥ ರಿಷಬ್ ಪಂತ್, KL ರಾಹುಲ್ ಅವರೆಲ್ಲ ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ. ಜೊತೆಗೆ ಸಿಕ್ಕಾಪಟ್ಟೆ ಲಾಂಗ್ ರೆಸ್ಟಲ್ಲಿ ಇದ್ದಂತಹ ಜಸ್ಪ್ರೀತ್ ಬುಮ್ರಾನು ಕೂಡ ಬಂದ್ಬಿಟ್ಟು ಇವಾಗ ಜಾಯ್ನ್ ಆಗಿದ್ದಾರೆ. ಸೊ ಬುಮ್ರಾನ ಈ ಒಂದು ಸ್ಕ್ವಾಡ್ಗೆ ಏನಕ್ಕೆ ಹಾಕೊಂಡ್ರು ಅಂತಂದರೆ, ಇವ್ರನ್ನ ಫಸ್ಟ್ ಈ ಸೀರೀಸ್ಗೆ ಹಾಕೊಬಾರ್ದು ಅಂತಲೇ ಡಿಸೈಡ್ ಆಗಿತ್ತು. ಇವ್ರನ್ನ ನೆಕ್ಸ್ಟ್ ಸೀರೀಸಿಂದ ತೊಗೊಬೇಕು ಅಂತ ಆ್ಯಕ್ಚುಲಿ ನಿರ್ಧಾರ ಮಾಡ್ಕೊಂಡಿದ್ರು. ಬಟ್ ಬಾಂಗ್ಲಾದೇಶದವ್ರು ಯಾವಾಗ ಪಾಕಿಸ್ತಾನದ ಮೇಲೆ ಹೊಡೆದ್ರೋ, ಇಲ್ಲಾಗೋರು ಯಾಕೆ ಬೇಕು ಸುಮ್ಮನೆ, ಬಾಂಗ್ಲಾದೇಶ ಮೇಲೆ ಸೋತಾಗ್ಬಿಟ್ರೆ ಅಜೀಬ್ ಆಗ್ಬಿಡ್ತೀವಿ. ಇವಾಗ ರೀಸೆಂಟಾಗಿ ಬೇರೆ ಸೀರೀಸಲ್ಲಿ ಇವಾಗ ನನ್ನ ಪ್ರಕಾರ ಬುಮ್ರಾನ ಡಿಮ್ಯಾಂಡ್ ಮಾಡಿರೋದು ಗಂಭೀರ್ ಅಣ್ಣ ಅಂತ ಕಾಣಿಸುತ್ತೆ. ಯಾಕಂದರೆ ರೀಸೆಂಟಾಗಿ ಶ್ರೀಲಂಕಾ ಸೀರೀಸಲ್ಲಿ ಅಜೀಬಾಗಿ ಹೊಡ್ಸ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಸೊ ಈ ಸೀರೀಸ್ ಏನಾದ್ರು ಹೊಡ್ಸ್ಕೊಂಡ್ಬಿಟ್ವಿ ಅಂದರೆ ನಮಗೆ ಮನ ಮರಿದೆ ಹೊರಟೋಗ್ಬಿಡುತ್ತೆ. ಆದ್ರಿಂದ ನನಗೆ ಬುಮ್ರಾ ಬೇಕೇ ಬೇಕಮ್ಮ ಅಂತ ಗಂಭೀರಣ್ಣ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಹಾಕ್ಬಿಟ್ಟು ಆಡಿಸ್ತಾ ಇರೋ ಥರ ಕಾಣಿಸ್ತಾ ಇದೆ ಈ ಒಂದು ಸೀರೀಸ್ನ. ಬುಮ್ರಾ ಅವ್ರು ಬೇಕೇ ಬೇಕಮ್ಮ ನನಗೆ, ಇಲ್ಲಾಂದರೆ ಮುಖಭಂಗ ಆಗೋಗ್ಬಿಟ್ರೆ ನನಗೆ ನೋಡಿ ಎಲ್ಲರಿಗೂ ತೋರ್ಸೋಕ್ಕಾಗಲ್ಲ ಆ ಥರ ಆಗೋಗ್ಬಿಡ್ತಿದ್ದೆ ನನಗೆ ಅಂತ. ಯಾಕಂದರೆ ಶ್ರೀಲಂಕಾ ಸೀರೀಸಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಅಂದ್ಬಿಡ್ದು. ಹೌದು, T20 ಸೀರೀಸ್ ಮಸ್ತಾಗೆ ಏನು ಗುರು ಗಂಭೀರ್ ಕೋಚಿಂಗ್ ಹಿಂಗೆ ಅಂತ ಹೆಸರುವಾಸಿ ಆಗಿದ್ದವರು ODI ಸೀರೀಸ್ ಹಾಕಿದ್ರು. ಏನು ಗುರು ಇದು ಕೋಚಿಂಗು, ಏನು ಹಿಂಗೆ ಮಾಡ್ತಾವ್ರೆ ಅನ್ನೋ ಥರ ಆಗೋಗ್ಬಿಡ್ತು. ಸೊ ಒಂಥರ ಪಾಸಿಟಿವ್ ನೆಗೆಟಿವ್ ಶೇಡ್ ಅಂತೂ ಇವಾಗ ಗೌತಮ್ ಗಂಭೀರ್ ಅವರ ಮೇಲೆ ಬಿದ್ದಿದೆ. ಸೊ ಇಲ್ಲಿಂದ ಒಂದು ಡಿಫ್ರೆಂಟ್ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ ಬರೀ ಗಂಭೀರಣ್ಣ ಮಾತ್ರ ಇದ್ರು ಅಲ್ಲಿ, ಇವಾಗ ಎಲ್ಲರೂ ಕೂಡ ಆ್ಯಡ್ ಆನ್ ಆಗಿದ್ದಾರೆ. ಆಲ್ಬಿಲ್ ಮಾರ್ಕಲ್ ಬಂದ್ಬಿಟ್ಟು ಇವಾಗ ಜಾಯ್ನ್ ಆಗಿದ್ದಾರೆ. ಸಾರಿ, ಆಲ್ಬಿಲ್ ಮಾರ್ಕಲ್ ಏನಕ್ಕೆ ಬಂದಿರಲಿ, ಮೊಹರ್ರೆ ಮಾರ್ಕಲ್ ಬಂದ್ಬಿಟ್ಟು ಇವಾಗ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಅಭಿಷೇಕ್ ನಾಯರ್ ಕೂಡ ಬಂದ್ಬಿಟ್ಟು ಇವಾಗ ಜಾಯ್ನ್ ಆಗಿದ್ದಾರೆ. ಬೌಲಿಂಗ್ ಕೋಚು ಜೊತೆಗೆ ಎಲ್ಲ ಒಂಥರ ಅಸಿಸ್ಟೆಂಟ್ ಕೋಚು ಇವರು ಎಲ್ಲರೂ ಬಂದ್ಬಿಟ್ಟು ಇವಾಗ ಜಾಯ್ನ್ ಆಗಿರುತ್ತೆ. ಕಂಪ್ಲೀಟ್ ಕೋಚಿಂಗ್ ಸ್ಟಾಫ್ ಇವಾಗ ಡಿಸೈಡ್ ಆಗಿರೋದ್ರಿಂದ, ಮುಂಚೆ ಎಲ್ಲ ಡಿಸೈಡ್ ಆಗಿರಲಿಲ್ಲ, ಇವಾಗ ಕಂಪ್ಲೀಟಾಗಿ ಡಿಸೈಡ್ ಆಗಿಬಿಟ್ಟು ಎಲ್ಲರೂ ಬಂದು ಇಳಿದಿರೋದ್ರಿಂದ ಮೊಹರ್ರೆ ಮಾರ್ಕಲ್ನು ಕೂಡ ನೋಡ್ತಿರ್ಬೋದು ಇವಾಗ. ಸೊ ಎಲ್ಲರೂ ಬಂದು ಇಳಿದಿರೋದ್ರಿಂದ ಸೊ ಇಲ್ಲಿಂದ ಒಂದು ಡಿಫ್ರೆಂಟ್ ಅಧ್ಯಾಯನ ನಮ್ಮ ಇಂಡಿಯನ್ ಟೀಮು ಸ್ಟಾರ್ಟ್ ಮಾಡೋದಂತ ನಾನು ಅನ್ಕೊಂಡಿದ್ದೀನಿ ಮಗ. ಇಲ್ಲಿ ಲೇಜಿನೆಸ್ ತೋರಿಸೋದಾಗಲಿ, ಅದು ತೋರಿಸೋದಾಗಲಿ, ಇದು ತೋರಿಸೋದಾಗಲಿ ಏನೂ ಮಾಡಿಲ್ಲ. 12ನೇ ತಾರೀಕು ಬರಬೇಕು ಅಂತ ಹೇಳಿದರೆ 12ನೇ ತಾರೀಕು ಎಲ್ಲರೂ ಬಂದ್ಬಿಟ್ಟು ಲ್ಯಾಂಡ್ ಆಗಿದ್ದಾರೆ. ಯಾಕೆಂದರೆ ಬಾಂಗ್ಲಾದೇಶ ಎಂಥ ಟೀಮು ಅಂತ ತೋರಿಸ್ಕೊಂಡಿದೆ. ಹೋಮಲ್ಲೇ ಹೋಗ್ಬಿಟ್ಟು ಪಾಕಿಸ್ತಾನ ಮೇಲೆ ಡಾಮಿನೇಟ್ ಮಾಡ್ಕೊಂಡು ಬಂದಿರೋವಂಥ ಟೀಮು. ಸೊ ಅವರೇ ಹೇಳಿದ್ದಾರೆ, ನಾವು ಇಲ್ಲಿ ಪಾಕಿಸ್ತಾನ ಮೇಲೆ ಹೊಡೆದಿರೋದು ನಮಗೇನು ಅಷ್ಟೊಂದು ರೆಕಗ್ನಿಷನ್ ಸಿಕ್ಕಿಲ್ಲದೆ ಇರ್ಬೋದು, ಬಟ್ ಇಂಡಿಯಾ ಮೇಲೆ ಹೊಡಿತು ಅಂತಂದರೆ ಕಂಟಿನ್ಯೂಸ್ ಆಗಿ 2 ಹೋಮ್ ಮೇಲೆ ಹೋಗ್ಬಿಟ್ಟು ಡಾಮಿನೇಟ್ ಮಾಡ್ಕೊಂಡು ಬಂದ್ವಿ ಅಂತಂದರೆ ಖಂಡಿತ ರೆಕಗ್ನಿಷನ್ ಸಿಕ್ಕೇ ಸಿಗುತ್ತೆ. ವರ್ಲ್ಡ್ ಕ್ರಿಕೆಟಲ್ಲಿ ನಮ್ಮನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಗುರುತಿಸ್ತಾರೆ. ನಮ್ಮ ಮೇಲೆ ಆಡಿ ಬನ್ನಿ ಅಂತ ಕರೀತಾರೆ. ಮುಂಚೆ ಯಾರೂ ಕರೀತಿರಲಿಲ್ಲ, ಇವಾಗ ಕರೀತಾರೆ. ಏನಾದ್ರು ಇಂಡಿಯಾಗೆ ಹೊಡೆದ್ವಿ ಅಂತಂದರೆ ನಾವು ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಅವರಂತೂ ಸಿಕ್ಕಾಪಟ್ಟೆ ಪಂಪ್ಡಪ್ ಆಗಿದ್ದಾರೆ, ಹೈ ಆನ್ ಕಾನ್ಫಿಡೆನ್ಸಲ್ಲಿದ್ದಾರೆ. ಹೊಡಿತೀವಿ ಇಂಡಿಯನ್ ಟೀಮ್ಗೆ, ಅದು ವೈಟ್ ವಾಶ್ ಮಾಡೋ ಥರನೇ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಈ 2 ಮ್ಯಾಚ್ ಸೀರೀಸ್ ಏನಿದೆ ಅದು ಏನಾಗುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ಇಂಡಿಯನ್ ಟೀಮು ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಸಿಲ್ಲಿ ಆಗಿ ತಗೊಂಡಿಲ್ಲ. ನೋಡೋಣ ಅದೇನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.